ಹಾಫ್ ಕ್ಲಚ್ ಇಟ್ಕೊಂಡಿದ್ದೀರಾ? ಬ್ರೇಕ್ ಬಿಡಬೇಕು, ಹಾಫ್ ಕ್ಲಚ್ ವೈಬ್ರೇಟ್ ಬರೋವರೆಗೂ ಬಿಡಬೇಕು ಅಷ್ಟೇ. ಬ್ರೇಕ್ ಬಿಟ್ಬಿಡಿ ಇವಾಗ ಹಂಗೆ. ಕ್ಲಚ್ನ ಸ್ವಲ್ಪ ಮೂವ್ಮೆಂಟ್ ಆಗೋವರೆಗೂ ಕ್ಲಚ್ ಬಿಡ್ತಾರೆ. ಆ ಗಾಡಿ ಎಲ್ಲಿ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಕ್ಲಚ್ ಬಿಡಬಾರ್ದು, ಅದನ್ನೇ ಹಾಫ್ ಕ್ಲಚ್. ರೈಟಿಗೆ ಕಟ್ ಮಾಡ್ಕೊಂಬಿಡ್ರಿ, ಆ ಸ್ಲೋಪಲ್ಲಿ ನಿಲ್ಸ್ಕೊಂಬಿಡಿ ಅಲ್ಲಿ ಅಷ್ಟು ಸಾಕು. ರೈಟ್ಗೆ ಮತ್ತೆ ಲೆಫ್ಟ್ ಕಟ್ ಮಾಡ್ಕೊ. ಸ್ಟಾಪ್ ಮಾಡಿ ಅಲ್ಲಿ ಅಷ್ಟು. ವೈಬ್ರೇಟ್ ಬರೋವರೆಗೂ ಮಾತ್ರ ಇಟ್ಕೊಳ್ರಿ ಕ್ಲಚ್ನ, ಅಷ್ಟು ಸಾಕು. ಅಷ್ಟು ಹಾಂ, ಬ್ರೇಕ್ ಇಟ್ಕೊಂಡಿರ್ಬೇಕು. ಕ್ಲಚ್ನ ಅರ್ಧ ಬಿಡ್ತಾಯಿರಿ ಲೈಟಾಗಿ. ಹಾಂ, ಬ್ರೇಕ್ ಬಿಡಿ ಇವಾಗ. ಹಾಂ, ಆ ಥರ ಸ್ಟಾಪ್ ಮಾಡಿ. ಹಾಂ, ಸ್ಟಾಪ್ ಮಾಡಿ. ಇನ್ನೊಂದ್ಸರಿ ಮೂವ್ ಮಾಡಿ. ಇದೇ ಥರ ಎವ್ರಿ ಸ್ಲೋಪಲ್ಲೂ ಇದೇ ಮೂಮೆಂಟೇ ಮಾಡಬೇಕು. ಇದು ಬಿಟ್ಟು ಬೇರೆ ಆಪ್ಷನ್ ಇದೆ. ಎಕ್ಸಿಲೇಟ್ರ್ ಕೊಟ್ಟರೆ ತುಂಬ ಸ್ಪೀಡಾಗಿ ಹೊರಟೋಗ್ಬಿಡ್ತೀರಾ. ಹಾಫ್ ಕ್ಲಚ್, ಬ್ರೇಕ್ ಬಿಡಿ ಈಗ. ಸ್ಟಾಪ್ ಮಾಡಿ ಅಗೇನ್, ಮತ್ತೆ ಹಾಫ್ ಕ್ಲಚ್ ಬಿಡಿ. ಹಾಂ, ಅಷ್ಟು. ಸ್ಟಾಪ್ ಮಾಡ್ಕೊಂಡು ಮತ್ತೆ ಬ್ಯಾಕ್ ಬರ್ರಿ ಇಲ್ಲಿಂದ. ಬ್ರೇಕ್ ಬಿಟ್ಬಿಡಿ, ಫುಲ್ ಕ್ಲಚ್ ಪ್ರೆಸ್ ಮಾಡಿ, ಗಾಡಿ ಬ್ಯಾಕ್ ಬರುತ್ತೆ ಹಂಗೆ. ಕ್ಲಚ್ ಫುಲ್ ಪ್ರೆಸ್ ಮಾಡಿ ಇವಾಗ ಹಂಗೆ ಬ್ಯಾಕ್ ಬರಲಿ. ಇನ್ನೊಂದು ಸ್ವಲ್ಪ ಡೌನಿಗೆ ಬರ್ತಾ ಇಲ್ಲಿ. ಸ್ಟೇರಿಂಗ್ ರೈಟಿಗೆ ಕಟ್ ಮಾಡಿಕೊಡ್ರಿ, ಅಷ್ಟೇ 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 ಅಷ್ಟೇ. ಬ್ಯಾಕ್ ಬರ್ರಿ ಇನ್ನೊಂದು ಸ್ವಲ್ಪ. ಸ್ಟಾಪ್ ಮಾಡ್ಬೇಕು ಮತ್ತೆ. ಬ್ರೇಕ್ ಹೋಲ್ಡ್ ಮಾಡಿ, ಹಾಫ್ ಕ್ಲಚ್ಚು. ಬ್ರೇಕ್ ಬಿಡಿ ಇವಾಗ. ಹಾಂ, ಆ ಥರ ಸ್ಟಾಪ್ ಮಾಡಿ ಮತ್ತೆ. ಇವಾಗ ಇಲ್ಲಿ ನಿಮ್ಗೇನು ಪ್ರೆಷರ್ ಇಲ್ಲಲ್ಲ, ಇಲ್ಲಿ ಮಾಡ್ತೀರಾ. ಪ್ರೆಷರ್ ಇರೋ ಟೈಮಲ್ಲಿ ಮಿಸ್ಟೇಕ್, ಗಾಡಿ ಆಫ್ ಮಾಡ್ತೀರಾ. ಹಾಂ, ಹಾಫ್ ಕ್ಲಚ್ಚಲ್ಲಿ ಆ ಥರ ಗಾಡಿ ಕ್ಲಚ್ ಬಿಟ್ಬಿಡ್ರಿ ಅಷ್ಟೇ ಬೇಗ ಬಿಡಿ. ಮತ್ತೆ ಈಗ ಹಾಫ್ ಕ್ಲಚ್. ಸ್ಟಾಪ್ ಕರಿಯೇ ಸರ್, ಆಪ್ ಆಗೆ ಆಚೆ. ಇನ್ನೊಂದ್ಸರಿ ಮೂಮೆಂಟ್ ಕೊಡಿ ಹಂಗೆ. ಹಾಂ, ಲಾಸ್ಟ್ ಟೈಮ್ಗಿಂತ ಇವಾಗ ತುಂಬ ಬೆಟರ್ ಬಂದಿದೆ. ಹಾಂ, ಬ್ರೇಕ್ ಹೋಲ್ಡ್ ಮಾಡಿ, ಬ್ರೇಕ್ ಹೋಲ್ಡ್ ಮಾಡಿ, ಬ್ರೇಕ್ ಹೋಲ್ಡ್ ಮಾಡಿ. ಹಾಂ, ಬ್ರೇಕು ಹಿಂಗೆ ಹೋಗೋಣ, ಹಿಂಗೆ ಹೋಗ್ಬೋದು, ಹೋಗೋಣ. ಹಾಂ, ಹಾಂ. ಈ ಕಡೆ ರೈಟಿಗೆ ತಾಳಿ, ಸ್ವಲ್ಪ ರೈಟಿಗೆ ತಾಳಿ. ಅಲ್ಲಿಂದ ಕ್ಲಚ್ನ ಮೂವ್ಮೆಂಟ್ ಕೊಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ. ಇವಾಗ ಕರೆಕ್ಟಾಗಿ ಮಾಡ್ತಾಯಿದ್ದೀರಾ ಕ್ಲಚ್ನ. ಮತ್ತು ಅಲ್ಲಿಂದ 100% ರಿಮೂವ್ ಮಾಡಬಾರ್ದು. ನಾವು 5 ಮೀಟರ್ 10 ಮೀಟರ್ಗೆ ಹೋಗೋವರೆಗೂ 100% ಕ್ಲಚ್ನ ರಿಮೂವ್ ಮಾಡಬಾರ್ದು ಅಷ್ಟೇ. ಬ್ರೇಕ್ ಬಿಡಿ ಹಿಂಗೆ. ಕ್ಲಚ್ ಸಡಲ್ನೇ ಬಿಟ್ಬಿಡ್ತಾರೆ. ಮೂಮೆಂಟ್ ಮಾಡಿ ಸ್ವಲ್ಪ. ಬ್ರೇಕ್ ಮೇಲೆ ಕಾಲು ತೆಗೀರಿ, ಹೋಗಲಿ ಸ್ವಲ್ಪ. ಹಾಂ, ಅಷ್ಟೇ. ಮತ್ತೆ ಮೂವ್ ಮಾಡಿ ಪೂರ್ತಿ ಇವಾಗ ಹಂಗೆ ಫ್ಲಾಟ್ ರೋಡ್ವರೆಗೂ ಹೋಗಲಿ ಮುಂದೆ. ಇವತ್ತು ಡೌನಿಂದ ಬ್ಯಾಕಿಗೆ ಅಪ್ಪಿಗೆ ಮೂವ್ ಮಾಡ್ತಾ ಇದ್ದೀರಲ್ವಾ, ಕ್ಲಚ್ ಪ್ರೆಸ್ ಮಾಡಿ ಬ್ರೇಕ್ ಬಿಟ್ಟರೆ ಏನಾಗುತ್ತೆ, ಗಾಡಿ ಮುಂದೆ ಮೂವ್ಮೆಂಟ್ ಆಗುತ್ತೆ. ಮತ್ತು ಇವಾಗ ಹಂಗೆ ಹಿಂದೆ ಮೂವ್ಮೆಂಟ್ ಮಾಡಿ. ಇವಾಗ ನಿಮ್ಮ ಮುಂದೆ ಯಾವುದಾದ್ರು ಗಾಡಿ ಇತ್ತಂದ್ರೆ ಮತ್ತೆ ಕ್ಲೋಸ್ ಮಾಡ್ತಾ ಇರ್ತೀರಾ. ಹಾಂ, ಆ ಥರ ಗಾಡಿ ಮುಂದೆ ಬಿಟ್ಬಿಟ್ರೆ ಯಾವುದನ್ನು ಪಾರ್ಕ್ ಮಾಡಿತ್ತು ಅಂದರೆ ಮತ್ತೆ ಪ್ರಾಬ್ಲಮ್ ಆಗ್ತಾ ಇರ್ತದೆ. ಮತ್ತೆ ಹಂಗೇನು ಸ್ವಲ್ಪ. ಹಾಂ, ಸೇಮ್ ಫ್ರಂಟಲ್ಲಿ ಯಾವ ಥರ ಮೂವ್ಮೆಂಟ್ ಮಾಡ್ತಾ ಇರ್ತೀರೋ ಅದೇ ಥರ ಬ್ಯಾಕಲ್ಲಿ ಮೂವ್ಮೆಂಟ್ ಮಾಡ್ತಾ ಇರಬೇಕು. ಅಷ್ಟೂ ಹಿಂದೆ ಮೂವ್ಮೆಂಟ್ ಆಗಬಾರ್ದು. ಹೋಗಲಿ ಇನ್ನೊಂದು ಸ್ವಲ್ಪ ಹಿಂದೆ ಹೋಗ್ತಾರೆ. ಫುಲ್ ರೈಟ್ ಟರ್ನ್ ಮಾಡಿ ಇವಾಗ ಹಂಗೆ. ಫುಲ್ ರೈಟ್ ಟರ್ನ್ ಮಾಡಿ. ಮತ್ತು ಆ ಕಡೆ ಹಂಗೆ ಮೇನ್ ರೋಡಿಗೆ ಮೂವ್ ಮಾಡಬೇಕು. ನೀವು ಕೂತ್ಕೊಳ್ಳಿ ಸರ್, ಹಂಗೆ ಸ್ಟಾಪ್ ಮಾಡ್ಕೊಬೇಕು. ಹಾಂ, ಸರಿ ಸರ್, ಆಯಿತು. ಓಕೆ. ಕ್ಲಾಸಸ್ಗಾ? ಯಾವ ಕ್ಲಾಸಸ್? ಅಲ್ಲಿ ಒಂದು ಸ್ವಲ್ಪ ಮೂವ್ ಮಾಡಿರಿ ಹುಷಾರಾಗಲ್ಲಿ ರೋಡಲ್ಲಿ. ಆಫ್ ಕ್ಲಚ್ ಮೆಥಡೇ ಯೂಸ್ ಮಾಡ್ಕೊಂಡು ಮೂವ್ ಮಾಡಿ ಇವಾಗ.